ಹಾಸನ ಪೆನ್ ಡ್ರೈವಿಂಗ್ ಮಾತ್ರ ಫೇಮಸ್ ಅಲ್ಲ, ಕಲ್ಚರ್ ಫೇಮಸ್. ಗಾಡಿ ಕೊನೆಗೂ ಸ್ಟಾರ್ಟ್ ಆಗಲಿಲ್ಲ. ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಗಾಡಿನ ರೋಡಿಗೆ ತಗೊಬಂದು ಒಂದು 3 hours ಆಯಿತು. ಬಗ್ಸಿ ತಗ್ಸಿ ಎಲ್ಲ ಹೊಡೆದಾಯಿತು, ಸ್ಟಾರ್ಟ್ ಆಗಲಿಲ್ಲ. ಸೊ ಲಾಸ್ಟ್ ಆಪ್ಷನ್ ಯಾವುದಿಲ್ಲ, ಗಾಡಿನ ಶೆಡ್ಡಿಗೆ ಹಾಕೋದು. ಒಂದು ಗಾಡಿ ಬರುತ್ತೆ ಈಗ, ಗಾಡಿಗೆ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಹಾಸನಿಗೆ ತಗೊಂಡೋಗೋದು ಅಷ್ಟೇ ಪ್ಲ್ಯಾನ್ ಇರೋದು. ಅದನ್ನು ಬಿಟ್ಟರೆ ನಮ್ಮ ಹತ್ರ ಬೇರೆ ಆಪ್ಷನ್ನೇ ಕಾಣಿಸ್ತಿಲ್ಲ. ಬಿಕಾಸ್ ಇಲ್ಲಿ 3 hours ವೇಸ್ಟ್ ಮಾಡಿದ್ದು ಆಯಿತು. ಬರೀ ಜಸ್ಟ್ ಮಲ್ಲಳ್ಳಿ ಫಾಲ್ಸ್ ಒಂದೇ ಅಷ್ಟು ನಾನು ವಿಸಿಟ್ ಮಾಡಿದ್ದೀನಿ, ಯಾವುದೂ ವಿಸಿಟ್ ಮಾಡಿಲ್ಲ. ಟೈಮೆಲ್ಲ ಫುಲ್ ಗಾನ್. ಗಾಡಿ ಕೊನೆಗೂ ಸ್ಟಾರ್ಟ್ ಆಗಲಿಲ್ಲ. ಟೋ ಮಾಡ್ತಾ ಇದ್ದೀವಿ, ಹಿಮಾಲಯ FT15 ಟೋ ಮಾಡ್ತಾ ಇದ್ದೀವಿ. ಅದನ್ನು ಆ ಥರನೇ ಬಿಸ್ಕೊಂಡು ಕಟ್ಟು ಗಟ್ಟಿಯಾಗೆ, ಅದನ್ನು ಇಲ್ಲಿ ಕಟ್ಟು. ಇನ್ನೊಂದು ಸೊ ಫೈನಲಿ ಎಕ್ಸ್ಪಲ್ಸ್ನ ಟೋ ಮಾಡಿಸ್ತಾ ಇದ್ದೀವಿ. ಇವ್ರೂರಿಗೆ ಟೋ ಮಾಡಿಸ್ತೀವಿ, ನಾಳೆ ರೆಡಿ ಮಾಡಿಸ್ಬಿಟ್ಟು ನಂಗೆ ಟೋ ಬಂದು ಕೊಡ್ತಾನೆ. ಇಲ್ಲ ನಾನೇ ಬಂದು ತೊಗೋತೀನಿ ಮತ್ತೆ ಮಂಗಳವಾರ. ಇವತ್ತು ಸಂಡೇ. A few minutes later. ಆ್ಯಕ್ಚುಲಿ ಮ್ಯಾಟ್ರ್ ಏನಂತಂದರೆ, ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೇಡ್ ಮುಗಿಸ್ಕೊಂಡು ಬಂದು, ರೇಡ್ ಮುಗಿಸಾದ್ಮೇಲೆ ಏನಾಯಿತು, ಗಾಡಿ ಸ್ಟ್ರಕ್ ಆಗಿದೆ ಗೊತ್ತಾಯ್ತಲ್ಲ. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ರಿಪೇರಿಗೆ ತಗೊಂಡು ಬಂದಿದ್ದು ಇಲ್ಲಿ. ಬಟ್ ಹೋಂಡಾ ಶೋರೂಮಲ್ಲಿ ಅವ್ರು ಹಾಕೊಂಡು ಹೇಳ್ಬಾರ್ದು ಕಥೆಗಳು ಇರ್ತವ್ರೆ. ಅದಕ್ಕೆ ಏನು ಮಾಡೋಣ ಅಂತಂದರೆ ಗಾಡಿನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಅಣ್ಣ ನೋಡಲಿ ಕಾಯ್ತವ್ರೆ. ಮತ್ತು ನನ್ನ ಗಾಡಿ ತಗೊಂಡು ಹೋಗಿ ಇವತ್ತು ತಗೊಂಡ್ಬಿಟ್ಟು ಬಂದವನೇ. ಗೋಳಿ ಮಗ ಹೇಳಿದ ಮಾತು ಕೇಳೋದಿಲ್ಲ. ಇವಾಗ ಓವರ್ ಆ್ಯಕ್ಟಿಂಗ್ ಒಂದು ಬಿಟ್ಟರೆ ಉದ್ದಾರ ಆಗ್ತಿರೋದು. ಇಲ್ಲಿಂದ ಗಾಡಿ ಎತ್ಕೊಂಡು ಟ್ರಾನ್ಸ್ಪೋರ್ಟಿಗೆ ಹಾಕಿ ಇಲ್ಲಿ ಯಾಕೋ ಸರಿಯಾಗಿ ಆಗ್ತಿಲ್ಲ ಈ ಶೋರೂಮಲ್ಲಿ. ಬೆಂಗಳೂರಿಗೆ ತಗೊಂಡೋಗೋಣ ಅಂತ. ಏನಮ್ಮ ಏನು ಹೇಳ್ತೀಯಾ? ಬೆಂಗಳೂರಿಗೆ ತೊಗೊಂಡೋಗ್ಬೇಕು ಅಷ್ಟೇ. ನೀನು ಸರಿ ಇಲ್ಲ, ಹಾಸನವರು ಫ್ರಾಡು, ನೀನು ಫ್ರಾಡು. ಬಗ್ಸ್ ಹೊಡಿತಾರೆ ಕಮೆಂಟ್ ಬಾಕ್ಸಲ್ಲಿ ನೋಡುವಂತಡಿ. ಅಲ್ಲ ನೀನು ಫ್ರಾಡು, ನಕ್ಕ ನೀರು ಫ್ರಾಡು. ಇವ್ನ್ಯಾವನ ಸೆಡೆ ನನ್ನ ಮಗ. ಶೋರೂಮ್ ಹತ್ರ ಬಂದಾಗಿದೆ. ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋದಷ್ಟೇ. ನಿನ್ನೆ 1 ಗಂಟೆಗೆ ಬಂದು 4 ಗಂಟೆಗೂ ಜಗಳ ಆಡ್ಕೊಂಡು ಇನ್ನು ನಮಗೆ ರೋದ್ನೆ ಗಾಡಿ ಎತ್ಕೊಂಡ್ರೆ ಗ್ಯಾರೇಜ್ ಎಲ್ಲಿ ತೋರಿಸೋದು? ಗ್ಯಾರೇಜ್ ಯಾವ್ದಾರು ಲೋಕಲ್ಗೆ ಹೋಗೋಣ ಅಷ್ಟೇ. ಲೋಕಲ್ಗೆ ಹೋಗೋಣ, ತಳ್ಕೊಂಡು ಹೋಗ್ಬಿಡೋಣ. ತಳ್ಕೊಂಡು ಅಲ್ಲೊಂದು ಗಾಡಿ ತಗೊಬಂದು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಎಂತಾಯ್ತು ವೈರ್ ಎಲ್ಲಿ ಕಟ್ಟಾಗಿ ಇರೋದು ಇಲ್ಲಿ ತಾನೆ ಬರೋದು. ಎಲ್ಲ ಸೀಟ್ ಒಳಗಡೆ ನಾವು ಇರೋದು, ಫೋಟೋದಾಗ ಕಳಿಸಿದ್ದು ಸೀಟ್ ಒಳಗಡೆ ಅನ್ಸುತ್ತೆ. ಇವಾಗ ಇರೋದು ಗಾಡಿ ಎತ್ಕೊಂಡು ಹೋಗಿ ಕರಿ ಯಾರದು ಅನ್ನೋದು ನಮ್ಮ ಜೊತೆಗೆ ಇದೆ ಗುರು. ಯಾಕಂದರೆ ಲಾಸ್ಟ್ ಟೈಮ್ ಕೇರಳ ರೈಡ್ ಮಾಡಿದಾಗ ಅಷ್ಟೇ ನನ್ನ ಗಾಡಿ ಹೆವಿ ಪ್ರಾಬ್ಲಮ್ ಬಂತು. ಆ್ಯಂಡ್ ಹೇಮಂತನ ಗಾಡಿ ಅಷ್ಟು ತುಂಬ ಪ್ರಾಬ್ಲಮ್ ಬಂತು. ಪಂಚರ್ ಆಗೋದು, ನನ್ನ ಗಾಡಿಗಳು ಆಕ್ಸಿಡೆಂಟ್ ಆಗೋದು. ಈ ಸರಿ ಇವನ ಗಾಡಿ ತುಂಬ ಮೈನರ್ ಪ್ರಾಬ್ಲಮ್ಸು ಏನಾದರೂ ಒಂದು ಆಗ್ತಲೇ ಇತ್ತು. ಅದರಲ್ಲಿ ನೋಡಿದ ಒಂದೇ ಪ್ಲೇಸು, ಬಟ್ 3 days ಸ್ಪೆಂಡ್ ಮಾಡಿದ್ದೀನಿ ನಾನು ಇಲ್ಲೇ ಬೈಕಿಗೋಸ್ಕರ. ಮತ್ತು ನಾನು ಹೋಮ್ ಟೌನ್ ಅಂತ ಸ್ಪೆಂಡ್ ಮಾಡಿದ್ದೀನಿ. ಅದನ್ನ ಬಿಟ್ಟರೆ ಏನಿಲ್ಲ. ಏನೋ ಅದೇ ಹೇಳ್ತಾರಲ್ಲ, ಕರ್ಮ ಬಿಡಲ್ಲ ಅಂತ, ಹಂಗಾಗಿದೆ ಜೀವನ ಈಗ. ಇನ್ನು ನಮ್ಮ ಮಗನ ಕಡ್ಕೊಂಡು ಕಿಸಿತವನೆ ಖುಷಿಲಿ. ನನ್ನ ಗಾಡಿ ಬೆಂಗಳೂರಿಗೆ ತಗೊಂಡು ಹೋಗಿ ತಾಯಿ ಓಡಾಡಿಸಿ ಯಪ್ಪ. ಈ ನನ್ನ ಮಗನ ಕಡ್ಕೊಂಡು ಜೀವನ ಸಾಕಾಗಿ ಹೋಗಿದ್ದೆ. ನನ್ನ ಬೈಕ ಬೆಂಗಳೂರಿಗೆ ಕೊಟ್ಟು ಅಲ್ಲಿಂದ ಮತ್ತೆ ಇವನು ಕರೆಸಿ ಯಪ್ಪ, ನಾನು ಮನೇಲೇ ಇದ್ದೀನಿ ಗುರು. ನನ್ನ ಮಗನ ಇವ್ನ ಕರ್ಮ ತಡೆಯಕತ್ತೇವ ನನಗೆ. ಏನು ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಂದ್ರೆ ಎಲ್ಲ ಮಾಡಬೇಕು. ಆದ್ರೆ ಈ ರೇಂಜಿಗೆ ಯಾವಾಗ ಮಾಡಲ್ಲ ಗುರು, ಮಾಡಬೇಕು. ಇಷ್ಟೊಂದು ಕಷ್ಟ ಇನ್ನ ಮಾಡಬೇಕು, ಮಾಡಿಸ್ತೀನಿ. ಕೆಲಸ ಬಿಡ ಜವಾಬ್ದಾರಿವರೆಗೂ ಬಂದಿದ್ದೀನಿ. ಬಿಡು, ಬೇರೆ ಕೆಲಸ ಸಿಗ್ತದೆ, ಇನ್ನ ಮಾಡಿಸ್ತೀನಿ. ಈ ನನ್ನ ಮಗನ ದಸಿಂದ ನಮ್ಮ ಬಾಸ್ ಕಾಲ್ ಮಾಡಿಬಿಟ್ಟು ಕೆಲಸ ಬಿಡು ಅಂತ ಹೇಳ್ತಿದ್ದಾರೆ. ಈ 2 ದಿವಸ ರಜೆ ತಗೊಂಡಿರೋದಕ್ಕೆ ಏನು ಮಾಡೋಣ ಹೇಳಿ? ಈ ಥರ ಆದರೆ ಕೆಲಸ ಬಿಡು. ಉದ್ದಾರ ಆಯ್ತು. 1 lakh ಕೊಡೋ. 1 lakhನ 5 ವರ್ಷ ಬಿಟ್ಟು ಕೇಳ್ಕೊಡ್ತೀನಿ. ನನಗೆ 5 ವರ್ಷ ಕೊಟ್ಟರೆ ನನಗೆ 2 ಲಕ್ಷ ಕೊಡ್ತಾರೆ ಸಂಬಳ. ಅದಕ್ಕೆ ಅವಾಗ 1 ಲಕ್ಷ ಕೊಡ್ತೀನಿ ಅಂದಿದ್ದು ನಾನು. ಶೋರೂಮ್ ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಬೈಕ್ ರೆಡಿ ಆಗೋದಕ್ಕೆ 20 days ಬೇಕು. ಯಾಕಂದರೆ ಪ್ರಾಡಕ್ಟ್ ಇಲ್ಲ, ನಾವು ತರಿಸ್ಬೇಕಾಗುತ್ತೆ. ಆ್ಯಂಡ್ 6000 ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಒಂದೇ ಒಂದು ವೈರ್ ಪ್ರಾಬ್ಲಮ್ ಇರೋದೆ. ಬಟ್ ಇವರೇನು ಬೇರೆ ಕಥೆನೇ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಆ ರಿಸ್ಕೇ ಬೇಡ, 20 days ವೇಟ್ ಮಾಡಬೇಕಲ್ವಾ. ಅದಕ್ಕೆ ಡೈರೆಕ್ಟು ಗಾಡಿನ ರೈಲ್ವೆ ಸ್ಟೇಷನ್ಗೆ ತಗೊಂಡೋಗಿ ಲೋಡ್ ಮಾಡೋಣ. ಅಲ್ಲಿಂದ ಡೈರೆಕ್ಟು ನಾವು ಬೆಂಗಳೂರಲ್ಲಿ ತಗೊಂಡು ಅಲ್ಲಿ ಬೆಂಗಳೂರು ರೆಡಿ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸುಮ್ಮನೆ ಏನು ಮಾಡೋಂಗಿಲ್ಲ, ರಿಸ್ಕ್ ತಗೊಳ್ಳೇಬೇಕು ಕೆಲವು ಟೈಮು. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಎಲ್ಲೋ ಒಂದು ಕಡೆ ಪೆಟ್ಟು. ಹುಷಾರು ಗುರು, ನಮ್ಮ ಹುಡುಗಿ ಅದು. ನಿಮ್ಮ ಹುಡುಗಿನ ಬೆಂಗಳೂರಿಗೆ ತೊಗೊಂಡೋಗಿ ಅಲ್ಲಿಂದ ನೀಟಾಗಿ ತಂದಿದ್ದೀನಿ. ಬಟ್ ನಿಮ್ಮ ಹುಡುಗಿನ ಚೆನ್ನಾಗಿ ಉಜ್ಜಾಡಿದ್ದೀನಿ ಗುರು.
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹೋಗ್ಲಿ, ನೀನು ಚೆನ್ನಾಗಿರ ಅಷ್ಟೇ. ಹಾಂ, ಚೆನ್ನಾಗಿರ ನೀನು ಹಂಗಂತೀಯ? ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಪ್ರಾಣ ಕೊಡೋದಕ್ಕೆ ರೆಡಿ. ಮುಂದಕ್ಕೆ ಹಾಕ್ಲಾ? ಹಾಂ ಸಾಕು, ಸೆಂಟ್ರ್ ಸ್ಟ್ಯಾಂಡ್ ಹಾಕು. ಇನ್ನೂ ಮುಂದಕ್ಕೆ ಹಾಕು. ಹಾಂ, ಸೆಂಟ್ರ್ ಸ್ಟ್ಯಾಂಡ್ ಹಾಕೀಗ. ಸೆಂಟ್ರ್ ಸ್ಟ್ಯಾಂಡ್ ತಬಾ ಕಡುತ್ತೆ ಗಾಡಿ ಮಳೆ ಬಂದರೆ. ಹೌದಾ? ಹಂಗಾರೆ ಬೇಡ. ಈಗಲೂ ಉಂಟ್ಕತ್ತದಲ್ಲ, ನ್ಯಾಯವಾಗಿರೋ ಮಟ್ಟವಾಗಿರೋ ಕಡೆ ಹಾಕ್ಲಾ? ಇಲ್ಲಿ ಗಾಡಿಯಲ್ಲಿ ಇಲ್ಲಿ ಹಾಕ್ತೀಯಾ? ಇಲ್ಲಿ ಇನ್ನು ಮುಂಚೂರು ಮುಂದಕ್ಕೆ ಹಾಕು. ಗುದ್ಬಿಟ್ಟ ಅದಕ್ಕೆ ನೋಡಿ ಏನು ಮಾಡ್ತೀಯ ನೋಡಪ್ಪ, ನಿನ್ನ ಖುಷಿ. ಸೊ ಈಗ ನಾವು ಪಾರ್ಕಿಂಗ್ ಮಾಡಿರೋ ಜಾಗ ಬಂದು ಹಿಂಗಿದೆ. ಪದೇ ಒಳ್ಳೆ ಪಾರ್ಕ್ ಮಾಡೋಣ. ಹಾಸನ್ ರೈಲ್ವೆ ಪಾರ್ಕಿಂಗ್ ನೋಡ್ರಪ್ಪ ಹಿಂಗಿದೆ. ಹಾಸನ ಪೆನ್ ಡ್ರೈವಿಂಗ್ ಮಾತ್ರ ಫೇಮಸ್ ಅಲ್ಲ, ಕಲ್ಚರ್ಗೆ ಫೇಮಸ್. ಹಂಗಂತೀಯ? ಅಂತೂ ಇಂತೂ ಗತಿ ಕಾಣ್ದಂಗೆ ಇನ್ನೇನು ಪೆಟ್ರೋಲ್ ಡಂಪಿಂಗ್ ಇಲ್ಲಿ ನಿಲ್ವಂತೆ. ಸೊ ನಾವೇ ಪೆಟ್ರೋಲ್ ಎಲ್ಲ ಡಂಪ್ ಮಾಡ್ಕೊಳ್ಳೋಣ ಅಂತ ಆ ಗಾಡಿಯಿಂದ ಈ ಗಾಡಿಗೆ ಬಿಟ್ಟು ಪೆಟ್ರೋಲ್ ಕೊಡ್ತಾನೆ ಅಣ್ಣ. ನಾಳೆ ಬೆಂಗಳೂರು ಕರ್ಕೊತೀರಪ್ಪ. ಅದು ಖುಷಿಗೆ. ಈಗ ಉಂಟೆ ಪೆಟ್ರೋಲ್ ಕದೀತೀವಿ, ಯಾರಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಬಿಡಪ್ಪ. ಜೀವನ ಮಾಡೋದು ತುಂಬ ಕಷ್ಟ ಐತೆ, ಯಾಕಂದ್ರೆ ಇವನು ಪೆಟ್ರೋಲ್ ಡಂಪ್ ಮಾಡೋದು ಯೂಟ್ಯೂಬಲ್ಲಿ ನೋಡ್ತಾನೆ. ಎಷ್ಟು ಕಷ್ಟ ಹೇಳಿದ್ ನಮ್ಮ ಜೀವನ. ಈ ಥರ ಕಾಟ ಕೊಡ್ರು ಯಾವ ಬದುಕ್ತಾನೆ ಸಾರ್? ನನ್ನ ಮಕ್ಕಳನ್ನ ಕಟ್ಕೊಂಡು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಗಾಡಿನ ಹಿಂಗೆ ನಿಲ್ಲಿಸ್ಬಿಟ್ಟು ಸಾಹಸ ಮಾಡ್ತಿದ್ವಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಪೆಟ್ರೋಲ್ ಈ ಥರ ನಮ್ಮ ಗಾಡಿಗಳಿಂದ ನಾವು. ಇಲ್ಲ ಇನ್ನೊಂದು ಬಾಟ್ಲಿ ಎಲ್ಲ ಹಾಕೋದು ಈಗ. ಇದು ತುಂಬತ್ತಲ್ಲ, ಪ್ರೆಸ್ ಮಾಡಿ ಇಟ್ಕೋ ನೋಡೋಣ. ಹಂಗೆ ಡೈರೆಕ್ಟ್ ಬರುತ್ತೆ ಅಂತ ಇದಕ್ಕೆ ಸ್ಟಾಪ್ ಆಗುತ್ತೆ ಇಲ್ಲಿ ಬಂದು. ಕೆಳಗೆ ಇಟ್ಕೊಂಡ್ರೆ ಬರುತ್ತಾ ವಾಪಸ್ ಮತ್ತೆ? ಅಷ್ಟೇ. ಈಗ ನಾಲೆಡ್ಜ್ ಇದ್ರೆ ಮಾತ್ರ ಈ ಥರ ಕೆಲಸಗಳು ಮಾಡೋ ಸಾಧ್ಯ. ಇಲ್ಲ ಅಂದರೆ ವೇಸ್ಟ್ ಫಾಲೋ ಲೈಫಲ್ಲಿ ಎಲ್ಲ ಕಲಿಬೇಕು ಗುರು. ಒಬ್ಬ ಮೀಮರ್ ಆಗಿ, ಒಬ್ಬ ಬ್ಯಾಂಕರ್ ಆಗಿ, ಸಾಕು, ಒಬ್ಬ ಯೂಟ್ಯೂಬರ್ ಆಗಿ. ನನ್ನ ಮಗನ ಇದೇ ಫಸ್ಟ್ ಟೈಮ್ ನನ್ನ ಗಾಡಿಗೆ ಕಲಬೆರಕೆ ಪೆಟ್ರೋಲ್ ಹಾಕ್ತಿರೋದು. ಕಲಬೆರಕೆ 2 years 6 months ಶೆಲ್ ಪೆಟ್ರೋಲ್ ಬಿಟ್ರೆ ಬೇರೆ ಪೆಟ್ರೋಲ್ ಹಾಕ್ತಾನಲ್ಲ, ಅದೊಂದು ಸೌತ್ ಕೋಸ್ಟ್ ಕಡೆ ಇಲ್ಲಪ್ಪ ಪೆಟ್ರೋಲ್ ಹಾಕ್ಸಿದ್ ನೀನು. ಮತ್ತೆ ಕಲಬೆರಕೆ ಪೆಟ್ರೋಲ್ ಹಾಕ್ಸ್ತಾವನೆ ಅಲ್ಲ ನಾನು. ಇದೇ ಫಸ್ಟ್ ಟೈಮ್ ಈ ಥರ ಕಲಬೆರಕೆ ಪೆಟ್ರೋಲ್ನ ನನ್ನಂತ ಸುಂದ್ರಿಗ ನನ್ನ ಚೀತಾಗ ಹಾಕಿಸ್ತಾ ಇರೋದು. ಪ್ರಕಾರ ಇವತ್ತೇ ಫುಲ್ ಆಗಲ್ಲ ಅನ್ಕೋತೀನಿ.